ಫ್ರೆಂಡ್ಸ್, ಇದು ಮಸ್ತ್ಮಕ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಆಘಾತಕಾರಿ ಬೆಳವಣಿಗೆಯಲ್ಲಿ ಭಾರತದಲ್ಲಿ ದಾಳಿ ಮಾಡೋಕೆ ಪಾಕಿಸ್ತಾನದ ಉಗ್ರ ಕರೆ ಕೊಟ್ಟಿದ್ದು ಭಾರತದಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಬೀಜ ಬಿತ್ತಿದ್ದ ಐಎಸ್ಐನ ಬೆಂಬಲ ಹೊಂದಿರೋ ಫರ್ಹಾತುಲ್ಲಾ ಘೋರಿ ಅನ್ನೋ ಉಗ್ರ ಭಾರತದಾದ್ಯಂತ ರೈಲ್ವೆ ನೆಟ್ವರ್ಕ್ಗಳ ಮೇಲೆ ಸ್ಫೋಟ ಮಾಡೋಕೆ ತಮ್ಮ ಸ್ಲೀಪರ್ ಸೆಲ್ಗಳಿಗೆ ಹೇಳಿದ್ದಾನೆ. ಈ ವಿಚಾರವನ್ನ ಗುಪ್ತಚರ ಅಧಿಕಾರಿಗಳು ಕೊಟ್ಟಿದ್ದು ಕಟ್ಟೆಚ್ಚರ ವಹಿಸುವಂತೆ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದು, ನಾನು ಭಾರತ ಸರ್ಕಾರವನ್ನೇ ಅಲ್ಲಾಡಿಸಿ ಬಿಡ್ತೀನಿ ಅಂತ ಆತ ಶಪಥ ಬೇರೆ ಮಾಡಿದ್ದಾನೆ. ಅಲ್ಲದೆ ಭಾರತದ ಪೆಟ್ರೋಲಿಯಂ ಪೈಪ್ ಲೈನ್ಸ್ ಮತ್ತು ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋ ಪ್ಲಾನ್ ಬಗ್ಗೆನೂ ಆತ ಹೇಳ್ಕೊಂಡಿದ್ದಾನೆ. ಭಾರತ ಸರ್ಕಾರ ಜಾರಿ ನಿರ್ದೇಶನಾಲಯ ಮತ್ತು ಎನ್ಐಎ ಏಜೆನ್ಸಿಗಳ ಮೂಲಕ ಭಾರತದಲ್ಲಿರೋ ಉಗ್ರ ಆಸ್ತಿಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ಅವರನ್ನ ವೀಕ್ ಮಾಡ್ತಿದೆ ಅಂತ ವಿಡಿಯೋದಲ್ಲಿ ಹೇಳಿದ್ದಾನೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಸುಮಾರು 3 ವಾರಗಳ ಹಿಂದೆ ಟೆಲಿಗ್ರಾಮ್ ಆಪ್ನಲ್ಲಿ ರಿಲೀಸ್ ಮಾಡಲಾಗಿತ್ತು ಅಂತ ಭಾರತದ ಗುಪ್ತಚರ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಅಂದಹಾಗೆ ಫರ್ಹಾತುಲ್ಲಾ ಘೋರಿ ಅನ್ನೋ ಈ ಕ್ರಿಮಿ ಭಾರತದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲಿದ್ದಾನೆ. ಈ ಹಿಂದೆ ಭಾರತದಲ್ಲಿ ದೊಡ್ಡ ದೊಡ್ಡ ದಾಳಿಗಳನ್ನ ನಡೆಸಿ ಹಲವಾರು ಜನರ ಜೀವವನ್ನ ತೆಗೆದಿದ್ದ 2002ರಲ್ಲಿ ಗುಜರಾತ್ನ ಅಕ್ಷರ್ಧಾಮ್ ದೇವಸ್ಥಾನದಲ್ಲಿ ನಡೆದ ದಾಳಿಯಲ್ಲಿ ಈತನ ಕೈವಾಡಾಗಿತ್ತು. ಇದರಲ್ಲಿ 30ಕ್ಕೂ ಅಧಿಕ ಮಂದಿ ಮೃತಪಟ್ಟು 80 ಮಂದಿ ಗಾಯಗೊಂಡಿದ್ರು. ಇನ್ನು 2005ರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಆತ್ಮಾಹುತಿ ದಾಳಿ ಹಿಂದೆನೂ ಈತನೇ ಇದ್ದ. ಇತ್ತೀಚೆಗಷ್ಟೇ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಉಗ್ರ ದಾಳಿಗೂ ಈತನಿಗೂ ಲಿಂಕ್ ಇದೆ ಅಂತ ಗೊತ್ತಾಗಿದೆ. ಆನ್ಲೈನ್ನಲ್ಲೇ ಜಿಹಾದಿ ರಿಕ್ರೂಟ್ ಮಾಡ್ತಾ ಇರೋ ಈತ ಪಾಕಿಸ್ತಾನದ ಐಎಸ್ಐಗೆ ತುಂಬಾ ಬೇಕಾಗಿರೋನು. ಸೊ ಇದೇ ಉಗ್ರ ಈಗ ಭಾರತದಲ್ಲಿರೋ ತನ್ನ ರಾಕ್ಷಸ ವರ್ಗಕ್ಕೆ ಆದೇಶ ಕೊಟ್ಟಿದ್ದಾನೆ ಅಂತ ಗೊತ್ತಾಗಿದೆ. ಮುಂಬೈ, ದಿಲ್ಲಿ ಸೇರಿ ದೊಡ್ಡ ನಗರಗಳಲ್ಲಿ ದಾಳಿ ಮಾಡಿ ಅಂತ ಕರೆ ಕೊಟ್ಟಿರೋದಾಗಿ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಇನ್ನು ಭಾರತದ ವಿರೋಧಿ ಉಗ್ರರಿಗೆ ಟ್ರೈನಿಂಗ್ ಹಣಕಾಸು ಕೊಟ್ಟು ಸಾಕ್ತಾ ಇರೋ ಪಾಕಿಸ್ತಾನ ಅನ್ನೋ ಉಗ್ರ ದೇಶ ಮತ್ತೊಂದು ಕಡೆ ಹೊಸ ಶಪಥವನ್ನ ಮಾಡಿದೆ. ತನ್ನ ದೇಶದ ಒಳಗಿರೋ ಬಂಡುಕೋರರನ್ನ ಸೆದೆ ಬಡಿಯೋದಾಗಿ ಹೇಳಿದೆ. ಇತ್ತೀಚೆಗಷ್ಟೇ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಸೈನಿಕರು ಮತ್ತು ನಾಗರಿಕರನ್ನ ಗುರಿಯಾಗಿಸಿಕೊಂಡು ಬಲೂಚ್ ಲಿಬರೇಷನ್ ಆರ್ಮಿ ಸರಣಿ ದಾಳಿ ನಡೆಸಿತ್ತು. ಅದರಲ್ಲಿ ಪಾಕ್ 19 ಸೈನಿಕರು 61 ನಾಗರಿಕರು ಸಾವನ್ನಪ್ಪಿದ್ರು. ಈಗ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತೀವಿ, ಬಲೂಚ್ ಲಿಬರೇಷನ್ ಆರ್ಮಿಗನ್ನ ನಾವು ಬಿಡಲ್ಲ ಅಂತ ಪಾಕ್ ಪಿಎಂ ಶೆಹಬಾಜ್ ಶರೀಫ್ ಶಪಥ ಬೇರೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬಾಂಗ್ಲಾ ಸರ್ಕಾರ ಮತ್ತೆ ಭಾರತ ವಿರೋಧಿ ಕೆಲಸವನ್ನ ಮುಂದುವರೆಸಿದೆ. ಭಾರತ ಬ್ಯಾನ್ ಮಾಡಿರೋ ಎಬಿಟಿ ಅನ್ನೋ ಉಗ್ರ ಸಂಘಟನೆಯ ಮುಖ್ಯಸ್ಥನನ್ನ ಬಾಂಗ್ಲಾದ ಹೊಸ ಸರ್ಕಾರ ರಿಲೀಸ್ ಮಾಡಿದೆ. ಈತನ ಹಿಂಬಾಲಿಕರನ್ನ ಈ ಹಿಂದೆ ಸಾಕಷ್ಟು ಬಾರಿ ಭಾರತ ಅರೆಸ್ಟ್ ಮಾಡಿತ್ತು. ಇದೇ ವರ್ಷ ಈ ಉಗ್ರ ಸಂಘಟನೆಯ ಇಬ್ಬರನ್ನ ಅಸ್ಸಾಂ ಪೊಲೀಸರು ಬಂಧಿಸಿದ್ರು. ಪಾಕ್ ಮೂಲದ ಲಷ್ಕರ್ ಸಂಘಟನೆ ಜೊತೆ ಸೇರ್ಕೊಂಡು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ದಾಳಿ ನಡೆಸೋಕೆ ಈ ಗುಂಪು ಪ್ರಯತ್ನ ಪಟ್ಟಿತ್ತು. ಇನ್ನು 2022ರಲ್ಲಿ ಒಟ್ಟು 50ರಿಂದ 100 ಎಬಿಟಿ ಕೇಡಾರ್ಗಳು ತ್ರಿಪುರದೊಳಗೆ ನುಸುಳೋಕೆ ಪ್ಲಾನ್ ಮಾಡಿದ್ರು ಅಂತ ಗುಪ್ತಚರ ಮಾಹಿತಿಯನ್ನು ನೀಡಿದೆ. ಈ ಹಿಂದೆ 2015ರಲ್ಲಿ ಶೇಖ್ ಹಸೀನಾರ ಆಡಳಿತದ ವೇಳೆ ಈ ಸಂಘಟನೆಯನ್ನ ಬಾಂಗ್ಲಾದಲ್ಲೂ ಬ್ಯಾನ್ ಮಾಡಲಾಗಿತ್ತು. ನಂತರ ಈ ಸಂಘಟನೆ ಬೇರೆ ಹೆಸರು ಪಡ್ಕೊಂಡು ರೀಬ್ರ್ಯಾಂಡ್ ಆಗಿತ್ತು. ಬಳಿಕ 2017ರಲ್ಲಿ ಅದನ್ನು ಹಸೀನಾ ಬ್ಯಾನ್ ಮಾಡಿದ್ರು. ಈಗ ಮೂಲಭೂತವಾದಿಯ ಹೊಸ ಬಾಂಗ್ಲಾ ಸರ್ಕಾರ ಈ ಉಗ್ರನನ್ನ ರಿಲೀಸ್ ಮಾಡಿದೆ. ಹೀಗಾಗಿ ಈತನ ಚಲನವಲನಗಳ ಮೇಲೆ ಭಾರತ ಇದೀಗ ಹದ್ದಿನ ಕಣ್ಣಿಟ್ಟಿದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಛಾಯೆ ದಟ್ಟವಾಗ್ತಾ ಇದ್ದಂತೆ ಇಸ್ರೇಲ್ ಮತ್ತೊಂದು ದೊಡ್ಡ ದಾಳಿಯನ್ನು ನಡೆಸಿದೆ. ಈ ಸಲ ವೆಸ್ಟ್ ಬ್ಯಾಂಕಿಗೆ ನುಗ್ಗಿರೋ ಇಸ್ರೇಲ್ ವೆಸ್ಟ್ ಬ್ಯಾಂಕಿನ ಉತ್ತರ ಭಾಗದಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ. ಅಲ್ಲದೆ ಭೂಸೇನೆ ಮೂಲಕವೂ ದಾಳಿ ನಡೆಸಲಾಗಿದೆ. ಪರಿಣಾಮ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಪ್ಯಾಲೆಸ್ತೀನ್ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಇಸ್ರೇಲ್ ಸೈನಿಕರು 2022ರಿಂದ ಇದೇ ಫಸ್ಟ್ ಟೈಮ್ ವೆಸ್ಟ್ ಬ್ಯಾಂಕ್ನಲ್ಲಿ ಇಷ್ಟು ದೊಡ್ಡ ದಾಳಿ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅತ್ತ ಇರಾನ್ ಈಗ ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲ ಒಗ್ಗೂಡಿಸಿಕೊಳ್ಳೋ ತಂತ್ರದ ಮೊರೆ ಹೋಗಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕತಾರ್ ಪ್ರಧಾನಿ ಅಬ್ದುಲ್ ರಹಮಾನ್ ಅಲ್ ಥನಿ ಅವರನ್ನ ಮೀಟ್ ಮಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಸದ್ಯದ ಬೆಳವಣಿಗೆಗಳ ಬಗ್ಗೆ ತೆಹರಾನ್ನಲ್ಲಿ ಉಭಯ ನಾಯಕರ ಮಧ್ಯೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಇನ್ನು ಇದಕ್ಕೂ ಮೊದಲು ಮಸೂದ್ ಪೆಜೆಶ್ಕಿಯಾನ್ ಸೌದಿ ಅರೇಬಿಯಾದೊಂದಿಗೂ ಫೋನ್ ಕಾಲ್ನಲ್ಲಿ ಮಾತನಾಡಿದ್ರು. ಇನ್ನು ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ನಡುವಿನ ಭಾರೀ ಸಂಘರ್ಷ ಬಳಿಕವೂ ಇರಾನ್ ದಾಳಿ ಮಾಡಲು ಸಿದ್ಧವಾಗಿದೆ ಅಂತ ಅಮೆರಿಕ ಹೇಳಿದೆ. ಇರಾನ್ ದಾಳಿ ನಡೆಸಲೇಬೇಕು ಅಂತ ಅನ್ಕೊಂಡಿದೆ, ಅದು ತಯಾರಾಗಿದೆ. ಹೀಗಾಗಿನೇ ನಾವು ಮಿಡಲ್ ಈಸ್ಟ್ನಲ್ಲಿ ನಮ್ಮ ಬಲವನ್ನ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ವೈಟ್ ಹೌಸ್ನ ನ್ಯಾಷನಲ್ ಸೆಕ್ಯೂರಿಟಿ ವಕ್ತಾರ ಜಾನ್ ಕಿರ್ಬಿ ಹೇಳಿದ್ದಾರೆ.
ಐಸಿಸಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಸಿಐ ಸೆಕ್ರೆಟರಿ ಜೈ ಶಾ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಮೂಲಕ 35 ವರ್ಷದ ಜೈ ಶಾ ಐಸಿಸಿ ಅಧ್ಯಕ್ಷ ಹುದ್ದೆಗಿಟ್ಟಿಸಿಕೊಂಡ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಅನ್ನೋ ದಾಖಲೆಯನ್ನು ಮಾಡಿದ್ದಾರೆ. ಅಲ್ಲದೆ ಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ 5ನೇ ಭಾರತೀಯ ಅನ್ನೋ ಸಾಧನೆಯನ್ನ ಮಾಡಿದ್ದಾರೆ. ಐಸಿಸಿ ಹಾಲಿ ಅಧ್ಯಕ್ಷರಾಗಿರೋ ಗ್ರೆಗ್ ಬಾರ್ಕ್ಲೆ ತಮ್ಮ 3ನೇ ಅಧಿಕಾರಾವಧಿಯನ್ನ ಮುಂದುವರಿಸದೆಗಿರೋಕೆ ನಿರ್ಧರಿಸಿದ್ದಾರೆ. ಹೀಗಾಗಿ ಡಿಸೆಂಬರ್ 1ರಿಂದ ಜೈ ಶಾ ಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ನಮೀಬಿಯಾದಲ್ಲೊಂದು ಹೃದಯ ವಿದ್ರಾವಕ ಘಟನೆ ಅಥವಾ ಆಘಾತಕಾರಿ ಘಟನೆ ನಡೀತಾ ಇದೆ. ಜನರಿಗೆ ಆಹಾರ ಒದಗಿಸಲು ಕಾಡು ಪ್ರಾಣಿಗಳನ್ನೇ ಕೊಲ್ಲೋಕೆ ನಮೀಬಿಯಾ ಸರ್ಕಾರ ಮುಂದಾಗಿದೆ. ಬರಗಾಲಿನಿಂದಾಗಿ ಹಸಿವಿನಿಂದ ಬಳಲ್ತಾ ಇರೋ ಜನರಿಗೆ ಆಹಾರ ಒದಗಿಸಲು 723 ಕಾಡು ಪ್ರಾಣಿಗಳನ್ನ ಕೊಲ್ಲಲು ನಮೀಬಿಯಾ ಸರ್ಕಾರ ಯೋಜನೆಯನ್ನ ರೂಪಿಸಿದೆ. ಅದರಲ್ಲಿ 83 ಆನೆ, 60 ಎಮ್ಮೆ ಹಾಗೆ 300 ಜೀಬ್ರಾಗಳು ಕೂಡ ಸೇರಿವೆ. ಅಂದ್ರೆ ನಮೀಬಿಯಾದಲ್ಲಿ ಅಷ್ಟೊಂದು ಬರಕ್ಷಾಮ ಆವರಿಸಿದೆ. ಈ ಯೋಜನೆ ಭಾಗವಾಗಿ ಈಗಾಗಲೇ ಪ್ರೊಫೆಷನಲ್ ಬೇಟೆಗಾರರಿಗೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ಕೆಲ ಕಂಪನಿಗಳಿಗೆ ಸರ್ಕಾರ ಕಾಂಟ್ರಾಕ್ಟ್ ಅನ್ನು ಕೂಡ ನೀಡಿದೆ. ಹಾಗಾಗಿ 157 ಪ್ರಾಣಿಗಳನ್ನ ಸರ್ಕಾರಕ್ಕೆ ನೀಡಲಾಗಿದೆ ಅಂತ ಅಲ್ಲಿನ ಪರಿಸರ ಸಚಿವಾಲಯ ಮಾಹಿತಿಯನ್ನ ನೀಡಿದೆ. ಅಂದಹಾಗೆ ನಮೀಬಿಯಾ ಸೇರಿದಂತೆ ಜಿಂಬಾಬ್ವೆ, ಜಾಂಬಿಯಾ, ಬೋಟ್ಸ್ವಾನಾ ಹಾಗೂ ಅಂಗೋಲಾ ಅನ್ನೋ ಈ 5 ದೇಶಗಳಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಆನೆಗಳಿವೆ. ಆದರೆ ಈ ದೇಶಗಳಲ್ಲಿ ಭೀಕರ ಬರಗಾಲ ಆವರಿಸಿರೋದ್ರಿಂದ ಕಳೆದ ವರ್ಷ ಜಿಂಬಾಬ್ವೆ ಮತ್ತು ಬೋಟ್ಸ್ವಾನಾ ದೇಶಗಳಲ್ಲಿ ಹೀಗೆ ಮಾಂಸಕ್ಕಾಗಿ ಆನೆಗಳನ್ನ ಹತ್ಯೆ ಮಾಡಲಾಗಿತ್ತು. ಈಗ ನಮೀಬಿಯಾದಲ್ಲೂ ಇದೇ ಮಾರ್ಗವನ್ನ ಅನುಸರಿಸಲಾಗ್ತಾ ಇದೆ. ವಿದೇಶಿ ವಿದ್ಯಾರ್ಥಿಗಳ ವಿಚಾರವಾಗಿ ಆಸ್ಟ್ರೇಲಿಯಾ ಸರ್ಕಾರ ದೊಡ್ಡ ನಿರ್ಧಾರವನ್ನ ಕೈಗೊಂಡಿದೆ. ಮುಂದಿನ ವರ್ಷ ತನ್ನ ದೇಶಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಪ್ರವೇಶವನ್ನ 2.7 ಲಕ್ಷಕ್ಕೆ ಸೀಮಿತಗೊಳಿಸಿದೆ. ಈ ನಿರ್ಧಾರ ಉನ್ನತ ಶಿಕ್ಷಣ ಮತ್ತು ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪಡೆಯೋ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುತ್ತೆ ಅಂತ ಆಸ್ಟ್ರೇಲಿಯಾದ ಶಿಕ್ಷಣ ಸಚಿವ ಜೇಸನ್ ಕ್ಲೇರ್ ಹೇಳಿದ್ದಾರೆ. ವಲಸಿಗರ ಸಂಖ್ಯೆ ಹೆಚ್ಚಾಗಿ ಅಲ್ಲಿನ ಮನೆಗಳ ಬಾಡಿಗೆ ರೇಟ್ ಗಗನಕ್ಕೇರ್ತಿದೆ ಅಂತ ಹೇಳಿ ಸರ್ಕಾರ ಈ ಕ್ರಮ ತೆಗೆದುಕೊಂಡಿರೋದು. ಹಾಗೆ 2022ರಲ್ಲಿ 5.10 ಲಕ್ಷ ಹಾಗೆ 2023ಕ್ಕೆ 3.75 ಲಕ್ಷಕ್ಕೆ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಆಸ್ಟ್ರೇಲಿಯಾ ಸೀಮಿತಗೊಳಿಸಿತ್ತು. ಈಗ 2.7 ಲಕ್ಷಕ್ಕೆ ಇಳಿಸಿದೆ. ಈ ಮೂಲಕ ಭಾರತದಿಂದ ತೆರಳೋ ಸಾಕಷ್ಟು ವಿದ್ಯಾರ್ಥಿಗಳಿಗೂ ಆಸ್ಟ್ರೇಲಿಯಾದ ಈ ಕ್ರಮ ಬಿಸಿ ತಟ್ಟಲಿದೆ. ಯಾಕಂದ್ರೆ ಕೆನಡಾ, ಅಮೆರಿಕ ಹಾಗೆ ಯುಕೆ ಬಳಿಕ ಅತಿ ಹೆಚ್ಚು ಭಾರತೀಯರು ವ್ಯಾಸಂಗ ಮಾಡೋಕೆ ಹೋಗೋ 4ನೇ ದೇಶ ಆಸ್ಟ್ರೇಲಿಯಾ. ಸುಮಾರು 1.22 ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಸದ್ಯ ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ವಲಸೆ ಬರೋರು ಹೆಚ್ಚಾಗಿರೋದ್ರಿಂದ ಕೆನಡಾದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರಿಂದ ಅಲ್ಲಿ ಮನೆಗಳ ಮತ್ತು ಹೆಲ್ತ್ ಕೇರ್ನಂತಹ ಪಬ್ಲಿಕ್ ಸರ್ವಿಸ್ಗಳ ಕೊರತೆ ಜಾಸ್ತಿ ಆಗಿದೆ. ಆದ ಕಾರಣ ಜನಸಂಖ್ಯೆ ಕಡಿಮೆ ಮಾಡೋಕೆ ಕೆನಡಾದ ವಲಸೆ ನೀತಿಯಲ್ಲಿ ಪ್ರಧಾನಿ ಜಸ್ಟಿನ್ ಟ್ರೂಡೋ ಕೆಲವೊಂದು ಬದಲಾವಣೆಯನ್ನು ಮಾಡಿದ್ದಾರೆ. ಇದರ ಪ್ರಕಾರ ಅಲ್ಲಿದ್ದ ಸುಮಾರು 70,000ಕ್ಕೂ ಅಧಿಕ ಇಂಟರ್ನ್ಯಾಷನಲ್ ಪದವೀಧರ ವಿದ್ಯಾರ್ಥಿಗಳನ್ನ ಗಡೀಪಾರು ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಹೀಗಾಗಿ ನೂರಾರು ಮಂದಿ ಭಾರತೀಯ ಪದವೀಧರ ವಿದ್ಯಾರ್ಥಿಗಳು ಕೆನಡಾ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ. ಕೆನಡಾದ ಪ್ರಿನ್ಸ್ ಎಡ್ವರ್ಡ್ ಐಲ್ಯಾಂಡ್ ಪ್ರಾಂತ್ಯದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಕ್ಯಾಂಪ್ ಮಾಡಿದ್ದಾರೆ. ಇಲ್ಲಿ ಮಾತ್ರವಲ್ಲ, ಒಂಟೇರಿಯೋ, ಮ್ಯಾನಿಟೋಬಾ ಮತ್ತು ಬ್ರಿಟಿಷ್ ಕೊಲಂಬಿಯಾದಲ್ಲೂ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧ ಮುಂದುವರೆದಿದ್ದು, ಇತ್ತೀಚೆಗೆ ಯುಕ್ರೇನ್ ಪಡೆ ರಷ್ಯಾದೊಳಗೆ ನುಗ್ಗಿ ಆಕ್ರಮಣಕಾರಿ ದಾಳಿ ಮಾಡೋಕೆ ಶುರು ಮಾಡಿದೆ. ಈ ಬಗ್ಗೆ ಇದೀಗ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ಮಾತನಾಡಿದ್ದಾರೆ. ಈ ರೀತಿ ರಷ್ಯಾದೊಳಗೆ ನುಗ್ಗೋಕೆ ನಾವು ಪ್ಲಾನ್ ಮಾಡಿದ್ದಕ್ಕೆ ಕಾರಣ ಇದೆ. ರಷ್ಯಾ ಯುದ್ಧವನ್ನ ನಿಲ್ಸೋಕೆ ಮುಂದಾಗ್ಲಿ ಅನ್ನೋ ಉದ್ದೇಶದಿಂದಲೇ ಈ ತರ ದಾಳಿ ನಡೆಸಲಾಗಿದೆ. ಆದ್ರಿಂದ ಯುದ್ಧ ನಿಲ್ಸೋಕೆ ಮಾಡಲಾಗಿರೋ ನಮ್ಮ ಈ ಪ್ಲಾನ್ನ ಆದಷ್ಟು ಬೇಗ ಅಮೆರಿಕದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮತ್ತು ರಿಪಬ್ಲಿಕ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮುಂದಿಟ್ಟು ಡಿಸ್ಕಸ್ ಮಾಡ್ತೀವಿ ಅಂತ ಝೆಲೆನ್ಸ್ಕಿ ಹೇಳ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಯಶಸ್ವಿಯಾಗಿ ಒಲಿಂಪಿಕ್ಸ್ ಆಯೋಜಿಸಿರೋ ಫ್ರಾನ್ಸ್ನ ಪ್ಯಾರಿಸ್ನಲ್ಲೀಗ 17ನೇ ಆವೃತ್ತಿಯ ಪ್ಯಾರಾಲಿಂಪಿಕ್ಸ್ಗೆ ವೇದಿಕೆ ಸಜ್ಜಾಗಿದೆ. ಅಲ್ಲಿನ ಕಾನ್ಕಾರ್ಡ್ ಚೌಕ್ನಲ್ಲಿ ಅದ್ದೂರಿ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಆಗಸ್ಟ್ 28ರಿಂದ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ 2024ರ ಪ್ಯಾರಾ ಒಲಿಂಪಿಕ್ಸ್ ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 8ರವರೆಗೆ ನಡೆಯಲಿರೋ ಈ ಕ್ರೀಡಾಕೂಟದಲ್ಲಿ ಒಟ್ಟು 169 ದೇಶಗಳಿಂದ ಸುಮಾರು 4,400 ವಿಶೇಷ ಚೇತನ ಕ್ರೀಡಾಳುಗಳು ಭಾಗವಹಿಸಲಿದ್ದಾರೆ. 22 ಕ್ರೀಡೆಗಳಲ್ಲಿ 549 ಸ್ವರ್ಣ ಪದಕಗಳಿಗೆ ವಿವಿಧ ಸ್ಪರ್ಧೆಗಳು ನಡೆಯುತ್ತವೆ. ಅದರಲ್ಲಿ 52 ಪುರುಷ ಹಾಗೆ 32 ಮಹಿಳೆಯರ ಸಹಿತ 84 ಭಾರತೀಯ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ.
ಚೀನಾ ಸರ್ಕಾರಕ್ಕೆ ಲಿಂಕ್ ಹೊಂದಿರೋ ಹ್ಯಾಕರ್ಗಳ ಗುಂಪೊಂದು ಅಮೆರಿಕ ಮತ್ತು ಭಾರತದ ಕಂಪನಿಗಳು ಹಾಗೆ ಇಂಟರ್ನೆಟ್ ಸರ್ವಿಸ್ನ ಟಾರ್ಗೆಟ್ ಮಾಡಿದೆ. ಕ್ಯಾಲಿಫೋರ್ನಿಯಾ ಮೂಲದ ಸ್ಟಾರ್ಟ್ಅಪ್ ಕಂಪನಿಯ ಸಿಸ್ಟಮ್ನ ಬ್ರೀಚ್ ಮಾಡಿ ಹ್ಯಾಕ್ ಮಾಡೋಕೆ ಪ್ರಯತ್ನ ಪಟ್ಟಿದೆ. ಚೀನಾದ ವೋಲ್ಟ್ ಟೈಫೂನ್ ಅನ್ನೋ ಹ್ಯಾಕರ್ಗಳ ಗುಂಪು ಈ ಕೆಲಸವನ್ನ ಮಾಡಿದೆ. ಜೊತೆಗೆ ಭಾರತ ಮೂಲದ ಕಂಪನಿಯನ್ನು ಕೂಡ ಬ್ರೀಚ್ ಮಾಡಿದೆ ಅಂತ ಮಾಹಿತಿ ಸಿಕ್ಕಿದೆ. ಅಮೆರಿಕದಲ್ಲಿ ಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ. ಇದೀಗ ಡೆಮಾಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಜೊತೆ ಡಿಬೇಟ್ ಮಾಡೋಕೆ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ರೆಡಿ ಇದೀನಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 10ರಂದು ಪೆನ್ಸಿಲ್ವೇನಿಯಾದಲ್ಲಿ ನಡೆಯಲಿರೋ ಈ ಮಹತ್ವದ ಡಿಬೇಟ್ ABC ಚಾನೆಲ್ನಲ್ಲಿ ಲೈವ್ ಟೆಲಿಕಾಸ್ಟ್ ಆಗಲಿದೆ. ಜಪಾನ್ನಲ್ಲಿ ಶನ್ಶಾನ್ ಚಂಡಮಾರುತ ತನ್ನ ಆರ್ಭಟವನ್ನು ಶುರು ಮಾಡಿದೆ. ಪರಿಣಾಮ 4 ಜನ ಕಾಣೆಯಾಗಿದ್ದು ಬುಲೆಟ್ ಟ್ರೈನ್ಗಳ ಸಂಚಾರ ಹಾಗೆ ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಅಲ್ಲಿನ ದಕ್ಷಿಣ ಭಾಗದಲ್ಲಿ ಧಾರಾಕಾರ ಮಳೆ ಜೊತೆಗೆ ಪ್ರತಿ ಗಂಟೆಗೆ ಸುಮಾರು 216 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮತ್ತೆ ಭೇಟಿಯಾಗ್ತಾ ಇರೋಣ. ನಮಸ್ಕಾರ.